ಬಸವ ಧರ್ಮ ಅಷ್ಟೇ ಅಲ್ಲ, ಎಲ್ಲ ದಾರ್ಶನಿಕರಾಗಿ ಒಂದು ದಿವಸ ಕುರಿತು ಒಂದು ಸವೇದ ಉಪನಿಷತ್ತು ಎಲ್ಲದರ ಬಗ್ಗೆ ಒಂದು ದಿವಸ ಮತ್ತು ವಿವಿಧ ಧರ್ಮಗಳ ಬಗ್ಗೆ ಒಂದು ದಿವಸ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮೆಲ್ಲರ ಪ್ರವಚನಗಳ ಮೂಲಕ ಇವತ್ತು ಜನರಿಗೆ ಒಂದು ದಿವಸ ತಮ್ಮ ನುಡಿಮುತ್ತುಗಳನ್ನು ಅರ್ಪಿಸುವ ಮೂಲಕ ಒಂದು ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ಒಂದು ದಿವಸ ಒಂದು ಕಾಣಿಕೆಯಾದಂಥವು. ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ನಾಡಿಗೀತೆ ಇವತ್ತು ಇದರಲ್ಲಿ ನಮ್ಮೆಲ್ಲರನ್ನೂ ಒಗ್ಗೂಡಿಸ್ತದೆ. ಈ ನಾಡಿಗೀತೆ ನಮ್ಮೆಲ್ಲರನ್ನು ಒಗ್ಗೂಡಿಸುವಂಥದ್ದು. ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರಶ್ನೆ ಬಂದಾಗ ಇವತ್ತು ಭಿನ್ನಾಭಿಪ್ರಾಯಗಳು, ರಾಜಕೀಯ ಭಿನ್ನಾಭಿಪ್ರಾಯಗಳು, ಜಾತಿ ಧರ್ಮದ ಯಾವುದೂ ಕೂಡ ಬರೋದಿಲ್ಲ. ನಮ್ಮ ಭಾರತ ದೇಶ ಶ್ರೇಷ್ಠ, ತದನಂತರ ನಮ್ಮ ಕನ್ನಡ ನಾಡು ಕರ್ನಾಟಕ ಶ್ರೇಷ್ಠ, ತದನಂತರ ಧರ್ಮ ಜಾತಿ ಗೀತೆ ಎಲ್ಲವೂ ಕೂಡ ಬರ್ತದೆ. ಹೀಗಾಗಿ ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ ಒಂದು ಮುಸ್ಲಿಂ ಕೊಟ್ರಿ ಇವತ್ತು ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಗಳಿದ್ದಂಗೆ, ಕೃಷ್ಣ ಮತ್ತು ಕಾವೇರಿ ನಮ್ಮ ಎರಡು ಕಣ್ಗಳಿದ್ದಂಗೆ. ಒಂದು ಕಡೆ ಹಳೆ ಮೈಸೂರಿನಲ್ಲಿ, ಇನ್ನೊಂದು ಕಡೆ ಉತ್ತರ ಕರ್ನಾಟಕ ನಮ್ಮ ಆಲಮಟ್ಟಿ ಅಣೆಕಟ್ಟು ಮೂಲಕ ಕೃಷ್ಣಾ ನದಿ ಏನಿದೆ. ಇವತ್ತು ಬಹುಶಃ ಎಲ್ಲರೂ ತಿಳಿದಿದ್ರು, ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನ್ಯಾಯಮಂಡಳಿ ನಡೆದಿತ್ತು. ಏನಪ್ಪ ಅವರು ಉತ್ತರ ಕರ್ನಾಟಕದವರು ಇವ್ರು ಹೆಂಗೆ ನಿಭಾಯಿಸ್ತಾರ ಕಾವೇರಿ ದೊಡ್ಡ ವಿವಾದ. ಅಂಥ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳು ಆಗಿತ್ತು. ನಮ್ಮ ಫಾಲಿ ನಾರಿಮನ್ ಅವ್ರಿಗೆ ಸ್ವಲ್ಪ ಏನೇನೋ ನಮ್ಮವ್ರು ಯಾರೋ ಏನಾದ್ರು ಮಾತಾಡಿಬಿಟ್ಟಿದ್ರು. ಫಾಲಿ ನಾರಿಮನ್ ಅವರು ನಮ್ಮ ಫೈಲನ್ನು ವಾಪಸ್ ಕೊಟ್ಬಿಟ್ಟಿದ್ರು. ನಾನು ಹೋಗಿ ಅವ್ರನ್ನ ಮನವೊಲಿಸಿ ಅವತ್ತು ದಿವಸ ಕೋರ್ಟ್ನ ತಂದಲೇ ಇವತ್ತು ಕರ್ಕೊಂಡ್ಬಂದು ಮನವೊಲಿಸಿ ಇವತ್ತು 192 TMC ಏನು ತಮಿಳುನಾಡು ಬಿಡಬೇಕಾಗಿತ್ತು ನೀರನ್ನು ಪ್ರತಿ ಗುಡಿಗುಂದ್ಲು ಮಾಪನದಲ್ಲಿ, ಅದನ್ನು ಇಳಿಸಿ 172 TMC ತಂದು ಒಂದು 14.75